ಬಾಧ್ಯರಾಗಿ ಅಡಿಯನ್ನ ಹಿಂದಿಟ್ಟಿದ್ದಾರೆ ಮಗನೇ. ಹೌದು. ಇನ್ನು ನಿನ್ನ ಚಿಕ್ಕಪ್ಪಂದಿರು ನಕುಲ ಸಹದೇವರಿಗೂ ಅದೇ ಪರಿಸ್ಥಿತಿ ಇದೀರಾಗಿದೆ ಮಗ. ಅವರಿವರೆಂದರೇನು? ಪ್ರತ್ಯಕ್ಷ ಪರಮೇಶ್ವರನೇ ಇದಿರಾಗಿ ಬಂದಂತೆ ಇದ್ರು. ಕಲಶ ತರಳ ಎಂದಿಗೂ ಅಂಜಲಾರ ಅಳುಕಲಾರ. ಏನು ನಿನ್ನ ದೊಡ್ಡಪ್ಪನ ನಿನ್ನ ಹರಸೆ ಕಳುಹಿಕೊಟ್ರೆ ಹೌದು, ಮುಂದಿನ ಪರಿಣಾಮದ ಕುರಿತು ಅವರಿಗೂ ಅರಿವಿಲ್ಲದೆ ಹೋಯ್ತೆ ಮಗ. ರಣಕ್ಷೇತ್ರ ಎನ್ನುವುದು ಎಳೆಯ ಮಕ್ಕಳನ್ನ ಆಟದ ಅಂಗಳದಲ್ಲಿ ಸೇರಿಸಿಕೊಂಡು ಸರಸದ ಆಟ ಆಡಿದಷ್ಟು ಸುಲಭವಲ್ಲ. ನೀನು ಸಣ್ಣವ ಬೇಡ ಮಗನಿಗೆ. ರಣಕ್ಷೇತ್ರದಲ್ಲಿ ಕಡೆ ದಿಕ್ಕಿನ ಒಡೆಯ ಅಭವ ಬಂದರು ಗೆಲ್ಲುವುದು ಕಷ್ಟ. ಹೌದಮ್ಮ, ಯಾಕೆ ಹೇಳು? ಇವತ್ತು ಅಭವನ ಕಾಳಗ ಅಲ್ಲಮ್ಮ, ಅಭಿಮನ್ಯುನ ಕಾಳಗ. ಬೆಚ್ಚದಿರು ಮನದೊಳಗೆ ಕೊಚ್ಚುವೆನ್ನು ರಿಪ ಬಲವ. ಹೆಚ್ಚು ಮಾತುಗಳು ಯಾಕೆ? ಕಿಚ್ಚು ನೇತ್ರನ ಬರಲಿ, ಲಕ್ಕಿಸದ ಕೊಚ್ಚಿ ಬಿಸಾಡು. ಹೇಳಿ, ಯಾವ ಊರಿಂದ ಬಂದಿರೋದು? ನಾವು ಉಡುಪಿ ಜಿಲ್ಲೆ ಕುಂದಾಪುರ ತಾಲೂಕು ಶ್ರೀ ಕ್ಷೇತ್ರ ಕಮಲಶಿಲೆಯಿಂದ ಹೊರಟಿದ್ದು. ಪ್ರಾಪರ್ ಅಲ್ಲೇ ಇರೋದಾ? ಹುಟ್ಟಿ ಬೆಳೆದಿದ್ದಲ್ಲ ಅಲ್ಲೇನೆ? ಹಾ, ನಾವು ಹುಟ್ಟಿ ಬೆಳೆದಲ್ಲ ಕುಂದಾಪುರದಲ್ಲೇ. ಓಕೆ, ಆಯ್ತು. ಮತ್ತೆ ಇಲ್ಲಿ ಏನ್ ಮಾಡ್ತಾ ಇದ್ದೀರಾ? ಎಷ್ಟು ವರ್ಷದಿಂದ ಈ ತರ ಮಾಡ್ತಾ ಇದ್ದೀರಾ? ಸ್ಟೇಜ್ ಪ್ರೋಗ್ರಾಮ್ ಎಷ್ಟು ವರ್ಷದಿಂದ ಕೊಡ್ತಾ ಇದ್ದೀರಾ? ಯಾವುದು ಈ ತರ ಪ್ರೋಗ್ರಾಮ್ಗಳು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? ನಾವು ಬೆಂಗಳೂರಿಗೆ ಯಕ್ಷಗಾನ 10 ವರ್ಷದಿಂದ ಮಾಡ್ತಾ ಇದ್ದೀವಿ. ಊರಲ್ಲಿ ತುಂಬಾ ವರ್ಷದಿಂದ ಮಾಡ್ತಾ ಇದ್ದೀವಿ. ಪ್ರತಿ ಸಾರಿ ಬೆಂಗಳೂರಿಗೆ ಬರ್ತೇವೆ. ಇಲ್ಲಿ ಜನ ತುಂಬಾ ಸಹಕಾರ ಕೊಡ್ತಾರೆ. ಹಾಗೆ ಆಮೇಲೆ ಇದು ನಿಮ್ ಪ್ರಾಪರ್ ಹುಟ್ಟಿದಾಗಿಂದ ಇದೇ ಕೆಲಸ ಮಾಡ್ತಾ ಇರೋದಾ? ನೀವು ಬೇರೆ ಏನಾದ್ರು ಮಾಡ್ತೀರಾ? ಇಲ್ಲ, ನಾವು ಕೃಷಿಯನ್ನು ಮಾಡ್ತಾ ಇದ್ದೀವಿ. ಕೃಷಿ ಮಾಡ್ತಾ ಇದ್ದೀರಾ? ಹೌದು. ಓಕೆ ಓಕೆ. ಅದು ಮಧ್ಯದಲ್ಲಿ ಇದು ಮಾಡ್ತೀರಾ? ಮಧ್ಯದಲ್ಲೇ ಇದು ಮಾಡ್ತಾ ಇದ್ದೀವಿ. ಇರುತ್ತಾ? ಯಾವಾಗ್ಲೂ ಇರುತ್ತಾ? ಇಲ್ಲ, ನಮ್ದು ಆಲ್ರೆಡಿ ಎಲ್ಲ ಹರಕೆ ಸೇವಾಟ ಮೇ 31 ತನಕನೂ ಬುಕ್ ಆಗಿದೆ. ಓಕೆ, ಹೌದು. ದೇವಿ ಅನುಗ್ರಹ ಬ್ರಾಹ್ಮಿ ದುರ್ಗಾಪದ ಸನ್ನಿಧಿ ಹೊರಟಿದ್ದು. ಅವಳ ಹೆಸರು ಅವಳದ್ದೇ, ಅವಳ ವಿಷಯದ್ದೇ. ಇದಕ್ಕೆ ಮಕ್ಕಳಾಗದಿದ್ದವರು ಹರಕೆ ಹೇಳ್ಕೊಳ್ತಾರೆ, ಇಂಥ ಸೇವೆ ಮಾಡ್ತೇನೆ ಅಂತ. ಹಲವು ಸಮಸ್ಯೆಗೆ ಇಂತಹ ಸೇವೆ ಮಾಡ್ತೇನೆ ಅಂತ ಹರಕೆ ಹೇಳ್ತಾರೆ. ನಮ್ಮ ಕಡೆ ಹರಕೆ ಸೇವೆ ಮಾಡುವವರು ಹೆಚ್ಚು. ಹೌದು, ಹರಕೆ ಸೇವೆನೇ ಮಾಡ್ತಾರೆ. ಈ ಹಾಗೆ ಮತ್ತೆ ಯಕ್ಷಗಾನದಲ್ಲಿ ಎಲ್ಲ ವಿಭಾಗನೂ ಇದೆ. ಸಾಹಿತ್ಯ, ನೃತ್ಯ, ಮಾತು ಎಲ್ಲ ವಿಭಾಗ ಇದೆ. ಹಾಗಾಗಿ ಎಲ್ಲರೂ ಮೆಚ್ಚಿಕೊಳ್ತಾರೆ.
ಮಾಡಬೇಕಾದ ಬದುಕಬೇಕಾದ ಆ ಕಾರಣಕ್ಕಾಗಿ ವಿತರಣೆ ನೀನು ಯಾಕೆ ಬಲ್ಲೆಯ ನೀನು ಅನುದಾನಿದ್ದೀರಿ ನಾನು ಅಡುಗೆ ಪಾಡೆಗಳಿಗೆ ನಾನು ಅಡುಗೆ ಪಾಡಗಳಿಗೆ ಪಾಲತನವೇ ನಾನು ಅಡುಗೆ ಆದಡನ್ನ ಪಾನಗಳ ಪಾಲತರವಿ ಕೂಡಿ ನೋಡು ಎದಲೆಚ್ಚ ನಾಡಿ ಸರಗಳ ನಾಡಿ ಸರಗಳ ನಾನು ಅಡಗನಾದಡೆನ್ನ ಬಾಣಗಳಿಗೆ ಬಾಲದಾಯಿ ಕೂಡಿ ನೋಡು ಎಳೆದು ಲೆಚ್ಚ ನಾಡಿ ಶರಗಳ ನಾಡಿ ಜರಗಳ ನಾಡಿ ಜರಗಳ ಬದುಕಬೇಕಾದವನೇ ಹೌದಪ್ಪ. ಹಾಗಾಗಿ ಹೇಳಿ ನಾನು ಸಣ್ಣವ, ನಾನು ಅನುಗನಾದರೇನಂತೆ ಹಿಡಿದ ಸಂದರ್ಭಕ್ಕೆ ಕಲಿತ ವಿದ್ಯೆಗೆ ಭಾರತನ ಇಲ್ಲ ಉಂಟಾ ಪರೀಕ್ಷೆಗೊಂದು ಸಲ
ಸೋತೀರಾ? ನಮಸ್ಕಾರ. ಈ ಪ್ರಸಂಗ ಬೇಗ ಮುಗಿತು ಮತ್ತೆ. ಇಷ್ಟು ಬೇಗ ಹೊರಟೆ ಹೋದದ್ದು ಯಾಕೆ ಗೊತ್ತುಂಟಾ? ಯುದ್ಧದಲ್ಲಿ ಗೆಲುವನ್ನು ಕಾಣಬೇಕೆನ್ನುವ ಕಾರಣಕ್ಕಾಗಿ ಬಂದದ್ದು. ವ್ಯೂಹ ನಿರ್ಮಾಣ ಮಾಡಿದ ನೀವೇ ಹೇಳಿದ್ದು ಅಭಿಮನ್ಯು ಸೋತ್ಯವು ಎನ್ನುವ ಹಾಗೆ. ಸೋತ ಮೇಲೆ ಮತ್ತೆ ಯುದ್ಧ ಯಾರಿಗೆ ಗುರುಗಳೇ? ಅಭಿಮನ್ಯು ಯುದ್ಧ ಸಾಗಬೇಕು ಎನ್ನುವ ಕಾರಣಕ್ಕೆ ಬೇಕಾಗಿ ಇಷ್ಟೆಲ್ಲ ವ್ಯವಸ್ಥೆ ಮಾಡಿದ್ದೇವೆ. ಅರ್ಧಕ್ಕೆ ಪ್ರಸಂಗ ಮುಗಿಸಿ ಹೊರಟ್ರೆ ಪ್ರಸಂಗ ಅರ್ಥಪೂರ್ಣ ಅಂತ ಆಗುತ್ತದ? ಅದಾಗುದಿಲ್ಲ. ಸೋಲೊಪ್ಪಿಕೊಂಡ್ರಲ್ಲ ನೀವು. ಹಾಗಾದ್ರೆ ಸೋತೆವು ಅಂತ ಆಡುವಲ್ಲಿ ಕಾರಣ ಏನು? ಏನು ಕಾರಣ? ನಮ್ಮದಾದಂತ ಯೋಚನಾ ಶಕ್ತಿ, ನಮ್ಮದಾದಂತ ಸಂಕಲ್ಪ ಶಕ್ತಿ, ಅಭೇದ್ಯವಾದಂತ ಚಕ್ರವ್ಯೂಹವನ್ನು ಬರೆದಿದ್ದೇವೆ. ಅದನ್ನು ಯಾರನ್ನು ಭೇದಿಸುವುದಕ್ಕಾಗುವುದಿಲ್ಲ ಎಂದೂ ಹಾಗೆ ನಮ್ಮ ಆಲೋಚನೆ. ಆ ಆಲೋಚನೆಯ ಸೋಲುವ ಹಾಗೆ ಮಾಡಿದವ ಎನ್ನುವ ಅರ್ಥವಿಲ್ಲದೆ ಸೋತೆವು ಎಂದು ಹಾಗೆ ಹೇಳಿದ್ದು ನಾನು. ಮತ್ತೆ ಯುದ್ಧಕ್ಕೆ ಅಭಿಮುಖನಾಗಿ ನಿನ್ನನ್ನು ತಡೆದ ಯಾಕೆವಲ್ಲಯ್ಯ? ತಡೆಯುವಲ್ಲಿ ಪ್ರಧಾನವಾದಂತಹ ಕಾರಣ ಉಂಟೇ. ಏನು ಕಾರಣ? ನಿನ್ನ ವಿಷಯಕ್ಕಾಗಿ ಮಾತಾಡಿದೆ. ನೀನು ಸಣ್ಣವನಾಗ್ತೀನಿ, ನಾವು ದೊಡ್ಡವನಾಗುತ್ತೇನೆ. ಕೇವಲ ಪ್ರಾಯದ ಕುರಿತು ಆಡುವುದಲ್ಲ, ಪ್ರಾಯದಲ್ಲಿ ಸಣ್ಣವರು ದೊಡ್ಡವರು ಗುರುತಿಸಬೇಕು ಅಂತ ಆದ್ರೆ ಅದು ಸುಧಾರಣೆ ಮಾತ್ರ ಇಲ್ಲ. ಒಬ್ಬ ಮುದುಕ ಸತ್ತ ಅಂತ ಆದ್ರೆ ಅದು ಕೇವಲ ಒಬ್ಬ ಮುದುಕನ ಸಾವಾಗಿರ್ತದೆ. ಅದೇ ಒಬ್ಬ ಹುಡುಗ ಸತ್ತ ಅಂತ ಆದ್ರೆ ಒಂದು ವಂಶವೇ ನಿರ್ವಂಶ ಆಗುವುದಕ್ಕೆ ಕಾರಣ ಆದಾಗ ಆಗಿ ಹೋಗುತ್ತದೆ. ಹೌದು ಗುರುಗಳೇ. ಆ ನೆಲೆಯಲ್ಲೇ ತೋರಿತು ನಾನು. ಗುರುಗಳೇ, ಸಣ್ಣವ ಬಾಲತನಲ್ಲಿ ಮಹಂಕಾರ್ಯ ಮಾಡಿದ ಬಾಲಬೀರನ ಕಥೆ ಯಾವುದು? ಶಂಬರಾಸುರ ಅಂತ ದೈತ್ಯ ಅಟ್ಟಹಾಸದಿಂದ ಮೆರೆದಾಡಿದ. ಅದೇ ಶಂಬರನನ್ನು ಮೆಟ್ಟಿ ನಿಂತವ ಯಾರು ಕೇಳಿದ್ರೆ ಅವನೇ ಮನ್ಮಥ. ಸರಿ. ಮತ್ತೆ ಎದುರಾದವ ತಾರಕಾಸುರನಂತ ದೈತ್ಯ ವರವನ್ನು ಪಡೆದು ದೇವನಗರಿಗೆ ದಾಳಿ ಇಟ್ಟ. ದಿಕ್ಕೆಟ್ಟು ದಿಕ್ಕಾಪಾಲಾದ ಸುಮನಸರೆಲ್ಲರೂ ಒಂದಾಗಿ ವಿಷ್ಣುವಿನ ಮನೆ ಹೋದರಂತೆ, ಪರಮೇಶ್ವರನ ಬಳಿ ಹೋದರಂತೆ. ಆಗ ಪರಮೇಶ್ವರ ಪರ್ವತರಾಜನಿಗೆ ಮಗಳಾಗಿ ಹುಟ್ಟಿ ಬಂದಂತ ಪಾರ್ವತಿಯನ್ನ ಮದುವೆಯಾದ. ದಾಂಪತ್ಯ ಜೀವನದ ಪ್ರತೀಕವಾಗಿ ಹುಟ್ಟಿದವ ಷಣ್ಮುಖ. ಅವ ಮಾಡಿದ್ದೇನು? 61ನೇ ದಿನದಲ್ಲಿ ಘೋರ ದೈತ್ಯನ ಶಿರವನ್ನರಿದ ಮಯೂರ ವಾಹನ ಕೊಡು ನಮಗೆ ಇಷ್ಟಾರ್ಥ ಸಂಪದ. ಭಕ್ತರೆಲ್ಲ ಬೇಡ್ತಾ ಇರ್ತಾರೆ. ಅಷ್ಟು ಸಣ್ಣವ ನಾನಲ್ಲ. ಮಡದಿ ಉತ್ತರ ತುಂಬು ಗರ್ಭಿಣಿ. ಕೈ ನೋಡಿದ್ರೆ ಅರ್ಥ ಆಗುತ್ತದೆ. ಅಯ್ಯಪ್ಪ, ಕೈ ಬಳೆ ಉಂಟು. ಕಂಕಣ ಹಾಕೊಂಡೇ ಇತ್ತು. ಮದುವೆ ಕಳೆದ ಒಂದು ಮಗುವಿಗೆ ಅಪ್ಪ ನಾನು. ಗುರುಗಳ, ನೀವು ನಮ್ಮ ಅಪ್ಪನಿಗೆ ಗುರುಗಳು. ಅಪ್ಪನನ್ನ ಪರಮ ಶಿಷ್ಯ ಅಂತ ಒಪ್ಪಿದ್ದೀರಿ. ಅಪ್ಪ ಬಂದು ಕೇಳಿದ್ರಂತೆ ಗುರುವರ್ಯ ಗುರುದಕ್ಷಿಣೆ ಏನು ಬೇಕು ಅಂತ. ಆಗ ನೀವೇ ಕೇಳಿದ್ದು ಸಮರದ ಮುಖೇನ ದೃಪದನ್ನ ಕಟ್ಟಿ ತರಬೇಕು ಅಂತ. ಅದೇ ಪರಮ ಶಿಷ್ಯನ ಮಗನಾಗಿ ನಾನು ನಿಮ್ಮನ್ನ ಪರಮ ಗುರು ಅಂತ ಒಪ್ಪಿದ್ದೇನೆ. ಅದಕ್ಕೆ ಒಪ್ಪಿದ ಮೇಲೆ ಗುರುದಕ್ಷಿಣೆ ಕೊಡಬೇಕು. ಗುರುಗಳ, ಗುರುದಕ್ಷಿಣೆಗೆ ಬೇಕಾದ ಪರಿಕರ ತರಲಿಲ್ಲ.
ಯೋಚಿಸಿದ್ರೆ ಲೋಕದಲ್ಲಿ ಆಚರಿಸಿದ್ದಲ್ಲ ಆದರ್ಶಕ್ಕಾಗುವುದಿಲ್ಲ. ಪರಶುರಾಮರು ತಾಯಿಯ ತಲೆ ಕತ್ತರಿಸುವುದು ಎನ್ನುವುದನ್ನು ಮನಗಂಡಂತ ಮಕ್ಕಳಲ್ಲ, ತಾಯಿಯ ತಲೆ ಕತ್ತರಿಸುವುದಕ್ಕೆ ಮುಂದಾದ್ರೆ ತಾಯೇ ಇಲ್ಲ ಅಂತ ಆಗ್ತದೆ. ಹಾಗಾಗಿ ಹೋಗುತ್ತದೆ. ಅದಕ್ಕೆ ಹೇಳಿದ್ದು ದೇವಾನು ದೇವತೆಗಳು ಮಾಡಿದ್ದಾರೆ ಎನ್ನುವ ಕಾರ್ಯವನ್ನು ತಾವು ಮಾಡ್ತೇವೆ ಅಂತ ಮುಂದಾಗುವುದಕ್ಕೆ ಮುಂದಾದ್ರೆ ಮರಣ ಒಪ್ಪಬೇಕಾಗುತ್ತದೆ. ಮತ್ತೆ ಹೇಳಿದೆಯಲ್ಲ, ಶಿಷ್ಯನಾಗಿ ಗುರುದಕ್ಷಿಣೆ ಕೊಡ್ತೇನೆ. ಎಷ್ಟು ಕಲ್ತಿದ್ದಿ ಏನು ಕಲ್ತಿದ್ದಿ ಅರ್ಥ ಆಗಬೇಕೋ ಬೇಡ. ಶಿಶುತನದಲ್ಲಿ ಚಂಬರನೆಯ ಸಜಿಲ ಗದಿತನು ಯಥಾರಗೆ ಸಹಿತ ಉದುರನು